ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ವನಿ ಯೂಟ್ಯೂಬ್ ಚಾನಲ್. ಚಿಂತಾಮಣಿ ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ಇಂದು ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಮುಂಬರುವ 10ನೇ ತರಗತಿ ಪರೀಕ್ಷೆಯನ್ನ ಎದುರಿಸುತ್ತಿರುವ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಪ್ರೇರಣಾ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಎಸ್ ಆನಂದ್ ರವರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಅವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಪ್ರೇರಣಾ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದರೆ ಉಚ್ಚ ನ್ಯಾಯಾಲಯದ ವಕೀಲರು ಹಾಗೂ ಖ್ಯಾತ ಮೋಟಿವೇಟರ್ ಆದ ಶ್ರೀ ಶ್ರೀನಿವಾಸ ಗೌಡರವರು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿ ಪರೀಕ್ಷಾ ಭಯವನ್ನು ಹೋಗಲಾಡಿಸುವಲ್ಲಿ ಯಶಸ್ವಿಯಾದರು. ಅವರ ಸ್ಫೂರ್ತಿದಾಯಕ ಮಾತುಗಳು 1100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದವು. ತುಂಬಾ ಸೂಕ್ಷ್ಮವಾಗಿ ನಾನೆಲ್ಲ ಬಾಯ್ಸ್ನ ಗರ್ಲ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಗಮನಿಸ್ತಾ ಇರ್ತೀನಿ. ಎಲ್ಲರನ್ನೂ ಇಲ್ಲಿ ಒಂದ್ ಕಡೆ ಸೇರಿಸಿ ನೀನು ಪಾಸ್ ಆಗ್ಬೇಕು, ನೀನು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದ ಅಧಿಕಾರಿ ಆಗ್ಬೇಕಂತ ಆಸೆ ಇಟ್ಕೊಂಡು ಎಲ್ಲರನ್ನೂ ಈ ಒಂದ್ ಕಡೆಗೆ ಸೇರಿಸಿ ನಿಮ್ಗೊಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಳತ್ವ ವಹಿಸಿರುವಂತ ಶ್ರೀಮತಿ ಉಮಾದೇವಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಂದ್ಸರಿ ತುಂಬ ಹೃದಯದ ಕೃತಜ್ಞತೆಗೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ವೇದಿಕೆಯ ಎಡ ಮತ್ತೆ ಬಲಭಾಗದಲ್ಲಿರುವಂತ ಎಲ್ಲ ಟೀಚರ್ಸ್ ಅವ್ರ ಅಮೂಲ್ಯವಾದಂಥ ಸಮಯನ ಕೊಟ್ಟು ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೀನಿ. ನಿಮ್ಮ ಪರವಾಗಿ ಇಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರ್ಯಾರಿಗೆ? ಒಂದು ಟೀಚರ್ಸ್ಗೆ, ಎರಡನೇದು ಅಪ್ಪ ಅಮ್ಮಗ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾವತ್ತಾದ್ರೂ ಥ್ಯಾಂಕ್ಸ್ ಹೇಳಿದ್ರೆ ಇಲ್ಲೋ ಗೊತ್ತಿಲ್ಲ. ಇವತ್ತು 7th 8th 9th 10th highest ಮಾರ್ಕ್ಸ್ ತಗೊಂಡಂತ ಸುಮಾರು ಜನ ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ಕೂಲಿನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಕಾರಣ ಏನು ಗೊತ್ತಾ? ತುಂಬ ಬಡತನದ ಕುಟುಂಬ. ಮೊದಲನೇದಾಗಿ ನಿಮ್ಮೆಲ್ಲರ ತಂದೆ ತಾಯಂದಿಗೆ ತುಂಬ ಹೃದಯದ ಕೃತಜ್ಞತೆಗೆ ಸಲ್ಲಿಸ್ಬಿಡ್ತೀನಿ. ನೀನು ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ಕೆಲಸ ಮಾಡ್ತೀಯಲ್ವಾ, ನಿಂಗೇನು ಆಗಲ್ವಪ್ಪ? ಅಪ್ಪ ಹೇಳ್ತಾರೆ, ನನಗೂ ಸಿಕ್ಕಾಪಟ್ಟೆ ತಲೆನೋವು ಬರುತ್ತಮ್ಮ, ನನಗೂ ಕಣ್ಣೆಲ್ಲ ಕಪ್ಪಾಗ್ಬಿಡುತ್ತೆ, ಕೆಲವು ಟೈಮಲ್ಲಿ ತುಂಬ ಬಾಡಿ ಪೇನ್ ಬರುತ್ತೆ, ಕೆಲವು ಟೈಮಲ್ಲಿ ತುಂಬಾ ಜ್ವರನೂ ಬಂದ್ಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ. ಮತ್ತೆ ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ? ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಿನ್ಗೋಸ್ಕರಾಗೆ ಅಂತ. ನನಗೋಸ್ಕರ ಏನಕ್ಕಪ್ಪ ನೀನು ಕಷ್ಟಪಡಬೇಕು? ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ತೋಟದಲ್ಲಿ ಕಷ್ಟಪಟ್ಟು ದುಡಿದು ಆ ಬರೋಂಥ ದುಡ್ಡನ್ನ ಕೂಡಿಟ್ಟು ನಿಂಗೆ ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜ್, ಒಳ್ಳೆ ಎಜುಕೇಶನ್ ಕೊಡಿಸಿ ನಿನ್ನ ಎಜುಕೇಶನ್ ಮುಗಿಸ್ಕೊಂಡು ಆಮೇಲೆ ನಿನ್ನ ಕೆಲ್ಸಕ್ಕೆ ಸೇರ್ತೀಯಲ್ಲ, ಅವತ್ತು ನಾನು ಸುಖವಾಗಿರ್ಬೋದು. ಅಲ್ಲಿ ತನಕ ನಾನು ಪ್ರತಿದಿನ ನಿಮಗೋಸ್ಕರಾಗಿ ಕಷ್ಟಪಡಲೇಬೇಕು ಅಂತ ಅಪ್ಪ 5ನೇ ಕ್ಲಾಸಿನ ಹುಡುಗಿಗೆ ಹೇಳ್ತಾರೆ. ಅವಳು ಮನ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅಪ್ಪ ಇಷ್ಟೇ 6th 7th ಒಳ್ಳೆ ಮಾರ್ಕ್ಸ್ ತಗೊಂತಾಳೆ, 8th ಸ್ಟ್ಯಾಂಡರ್ಡ್ ಹೋಗ್ತಾಳೆ, ಹೈಸ್ಕೂಲ್ ಗರ್ಲ್, ಮೈಂಡ್ ಮೆಚೂರ್ಡ್ ಆಗುತ್ತೆ. ಅಪ್ಪ ಅಮ್ಮಂಗೋಸ್ಕರ ಓದ್ಬೇಕಂತೇಳಿ ಚಾಲೆಂಜ್ ಮಾಡ್ತಾಳೆ, 8th ಒಳ್ಳೆ ಮಾರ್ಕ್ಸ್ ತಗೊಂತಾಳೆ, 9th ಸ್ಟ್ಯಾಂಡರ್ಡ್ ಹೋಗ್ತಾಳೆ, 10th ಬಂದಾಗ ಕಷ್ಟಪಟ್ಟು ಓದ್ತಾಳೆ. ಟೀಚರ್ಸ್ ಏನ್ ಪಾಠ ಮಾಡ್ತಾಳೆ ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಕೇಳ್ತಾಳೆ, 1 ಮಿನಿಟ್ ಯುಟಿಲೈಸ್ ಮಾಡ್ಕೊಂಡು ಎಲ್ಲಿ ಡೌಟ್ ಇತ್ತು ಅದನ್ನ ಕ್ಲಾರಿಫೈ ಮಾಡ್ಕೊಂತಿದ್ಲು. ಬರ್ದ್ಲು. ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಂತು. ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಂದ್ರೆ 625ಕ್ಕೆ 625 ತಗೊಂಡು ಇಡೀ ಸ್ಟೇಟ್ಗೆಲ್ಲ ಫಸ್ಟ್ ರ್ಯಾಂಕ್ ತಗೊಂಡು ಅಂಕಿತಾ ಬಸಪ್ಪನ್ ಅಂತ ಮುರಾರ್ಜಿ ದೇಸಾಯಿ ಓದಂತ ಹುಡುಗಿ. ಅಪ್ಪನಿಗೋಸ್ಕರ ನಾನು ಓದ್ಬೇಕಂತೇಳಿ ಚಾಲೆಂಜ್ ಮಾಡ್ದ. ಎಕ್ಸಾಮಿನೇಷನ್ ಹತ್ರ ಇದ್ದಾಗ ಜ್ವರ ಬಂತು, ಕೇರ್ ಮಾಡಲಿಲ್ಲ, ಅಪ್ಪನಿಗೋಸ್ಕರ ಓದ್ಬೇಕಂತ ಚಾಲೆಂಜ್ ಮಾಡ್ದ. ಅಪ್ಪನಿಗೋಸ್ಕರ ಓದ್ದ. ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಂದ್ರೆ 625ಕ್ಕೆ 625 ತಗೊಂಡು ಇಡೀ ಸ್ಟೇಟ್ಗೆಲ್ಲ ಫಸ್ಟ್ ರ್ಯಾಂಕ್ ತಗೊಂಡ ಪೃಥ್ವೇಶನ್ ಅಂತ ಹುಡುಗ ಮುರಾರ್ಜಿ ದೇಸಾಯಿ ಓದಂತವನು. ಪ್ರತಿದಿನ ಕೈ ಗಾಯ ಮಾಡಿಕೊಂಡ್ರು ಕೇರೆ ಮಾಡಿದ್ರೆ ಹುಡುಗಿರು ಇಲ್ಲಿದ್ದೀರಿ. ನಿಮ್ಮಪ್ಪ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಒಂದು ವಸ್ತುವಿಂದ ಕೈ ಗಾಯ ಮಾಡಿಕೊಂಡ್ರು ಅಪ್ಪನ್ನ ಕೇರೆ ಮಾಡಿದಿರ ಆರಾಮಾಗಿ ಮೊಬೈಲ್ ಎತ್ಕೊಂಡು ಆಟ ಆಡೋಂಥ ಹುಡುಗರು ಇಲ್ಲಿದ್ದೀರಿ. ಈ ಬೃಹತ್ ವೇದಿಕೆಯಲ್ಲಿ ಸುಮಾರು 1100 ವಿದ್ಯಾರ್ಥಿಗಳು ಹಾಗೂ 135ಕ್ಕೂ ಹೆಚ್ಚು ಶಿಕ್ಷಕರು ಸಾಕ್ಷಿಯಾಗಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಂತೂ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದು ಪ್ರತಿಯೊಬ್ಬರ ಕಣ್ಣಿನಲ್ಲೂ ನೀರು ತರಿಸುವಂತಿತ್ತು. ರೈತರು ಅಮ್ಮ ಅಮ್ಮ ಸರ್, ಅಪ್ಪ ಅಮ್ಮ ರೈತರು ಕಣೋ, ಅವ್ರು ಬೈದಾಗ ಅಪ್ಪ ಅಮ್ಮನ ಕಾಲ ಮುಗಿದು ಸಾರಿ ಕೇಳ್ತೀನಿ ಸರ್. ಅವ್ರು ಗಾರೆ ಕೆಲಸ ಮಾಡ್ತೀನಿ, ನಾನು ಗಾರೆ ಕೆಲಸ ಮಾಡಕ್ಕೆ ನನ್ನ ಮಗ ಗಾರೆ ಕೆಲಸ ಮಾಡಬಾರ್ದು ಅಂತೇಳಿ ನೀನು ಕಷ್ಟಪಟ್ಟು ಓದಿಸಿದ್ರೆ ನೀನಂತ ಅಪ್ಪ ಅಮ್ಮನ ಬೈಕೊಂಡ್ರವ್ರ ಮನ್ಸೇನಾಗುತ್ತೋ? ತುಂಬಾ ನೋವಾಗುತ್ತೆ ಸರ್. ಏನ್ ಮಾಡ್ತೀಯ? ಮನೆಗೆ ಹೋಗಿ ಅಪ್ಪ ಅಮ್ಮ ನಿಮ್ ಸಾರಿ ಕೇಳ್ತೀಯ? ಕಾಲ ಬಿದ್ದು ಕ್ಷಮೆ ಕೇಳಿ. ಕಾಲ ಬಿದ್ದು ಕ್ಷಮೆ ಕೇಳ್ತೀನಿ ಸರ್. ವೆರಿ ಗುಡ್. ಸ್ಪೋರ್ಟ್ಸ್ ಆಡ್ರು. ಸ್ಪೋರ್ಟ್ಸ್ ಹೆಂಗ್ ಆಡ್ಬೇಕು ಅಂದ್ರೆ ನಿನ್ನ ಓವರ್ಟೇಕ್ ಮಾಡೋದು ಇರಬಾರ್ದು. ನಾನು ಸ್ಪೋರ್ಟ್ಸ್ ಮ್ಯಾನ್ ಕಂಡ್ರು ಹಿಂದೆ ಆಡ್ದೆ, 2 ಸರಿ ಬೆಂಗಳೂರು ಸಿಟಿಗೆ ಕೋಚ್ ಆಗಿ ಕೆಲಸ ಮಾಡಿದೆ. ಯಾಕೆ ನಾನು PUC ಪಾಸ್ ಆಗಿಲ್ವಾ, ಡಿಗ್ರಿ ಪಾಸ್ ಆಗಿಲ್ವಾ, ಲಾ ಮಾಡ್ಲಿಲ್ವಾ? ಸ್ಪೋರ್ಟ್ಸ್ ಬೇಕು, ಅದಕ್ಕೆ ತಕ್ಕಂಗೆ ಓದಬೇಕು.
ಒಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಈ ಪ್ರಯತ್ನ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುವಿಗೂ ಒಂದು ಜ್ವರ ಚಪ್ಪಾಳೆ ಹೊಡೆಯಿರಿ. ನನಗೆ ಏನು ತಿಳ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ಸುರೇಶ್ ಗೌಡರು ಹೇಳಿ. ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಒಂದು ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅಂತ ನಮ್ಮ ತಾಲೂಕಿಗೆ ಒಂದು ಅಪ್ರಿಸಿಯೇಷನ್ ಅನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಬಹಳ ಚೆನ್ನಾಗಿ ಒಂದು ಪ್ರೇರಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ ಸರ್. ಒಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಈ ಪ್ರಯತ್ನ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದೆ. ಇಂತಹ ಅನೇಕ ವಿಡಿಯೋಗಳಿಗಾಗಿ, ಶೈಕ್ಷಣಿಕ ಸುದ್ದಿಗಳಿಗಾಗಿ ದಯವಿಟ್ಟು ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು.